ಫೈರ್ ಬ್ರ್ಯಾಂಡ್ ಎಂದೇ ಗುರುತಿಸಿಕೊಂಡಿರೋ ಚೈತ್ರಾ ಕುಂದಾಪುರ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಸ್ಪರ್ಧಿಯಾಗಿದ್ರು. ಸೊ ಆ ಮೂಲಕ ಚೈತ್ರಾ ಕುಂದಾಪುರ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಚೈತ್ರಕ್ಕಾಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಫೋಟೋ ಶೂಟ್ಗಳ ಮೂಲಕ ಎಲ್ಲರ ಮನ ಸೆಳೆದಿದ್ದಂಥ ಈ ಬಿಗ್ ಬಾಸ್ ಸುಂದರಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋನಲ್ಲಿ ಬ್ಯುಸಿ ಆಗಿದ್ರು. ಶೋ ಮುಗಿದ ಕೂಡಲೇ ಅವರ ಬಹುಕಾಲದ ಗೆಳೆಯ ಶ್ರೀಕಾಂತ್ ಕಶ್ಯಪ್ ಅವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದೀಗ ಚೈತ್ರಾ ಕುಂದಾಪುರ ಏನ್ ಮಾಡ್ತಿದ್ದಾರೆ, ಆ ಕುರಿತಾದಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ? ಮದುವೆ ಬಳಿಕ ಮೊದಲ ವ್ಲಾಗ್ ಮಾಡಿದ ಚೈತ್ರಕ್ಕ ಪತಿ ಶ್ರೀಕಾಂತ್ ಜೊತೆ ಚಪಾತಿ ಮಾಡಿದ ಚೈತ್ರ. ಹಾಯ್ ನಮಸ್ತೆ, ನಾನ್ ನಿಮ್ಮ ಚೈತ್ರಾ ಕುಂದಾಪುರ. ಬಿಗ್ ಬಾಸ್ ಇಂದ ಬಂದ ಮೇಲಿಂದ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಚೈತ್ರಕ್ಕ ವ್ಲಾಗ್ ಮಾಡಿ ನಿಮ್ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ತೋರಿಸಿ ಅಂತ. ಬಟ್ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆನೂ ಮಾಡಿರ್ಲಿಲ್ಲ ಮತ್ತು ಅದಕ್ಕೆ ಸಮಯ ಕೂಡ ಸಿಕ್ಕಿರ್ಲಿಲ್ಲ. ಬಟ್ ಈಗ ಬಹುಶಃ ಅದಕ್ಕೆ ಸಮಯ ಕೂಡ ಬಂದಿದೆ ಅಂತ ಅನ್ಸುತ್ತೆ. ಸೊ ಇದು ನನ್ನ ಫಸ್ಟ್ ವ್ಲಾಗ್. ಬಿಗ್ ಬಾಸ್ ಮೂಲಕ ಫುಲ್ ಪಾಪ್ಯುಲರ್ ಆದ ಚೈತ್ರಾ ಕುಂದಾಪುರ ಮಸ್ತ್ ಫೋಟೋ ಶೂಟ್ ಗಳನ್ನ ಮಾಡಿಸುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಗಮನ ಸೆಳೆದಿದ್ರು. ಇವರ ಫೋಟೋ ಶೂಟ್ ಗಳನ್ನ ನೋಡಿದ ಅಭಿಮಾನಿಗಳು ವ್ಲಾಗ್ ಮಾಡಿ ಚೈತ್ರಕ್ಕ ಅನ್ನೋದಕ್ಕೆ ಶುರು ಮಾಡ್ಕೊಂಡ್ರು. ಇದೀಗ ಚೈತ್ರಾ ಕುಂದಾಪುರ ಅವರ ಮೊದಲ ವ್ಲಾಗ್ ಮಾಡಿದ್ದಾರೆ. ಸೊ ನಾನು ಅನ್ಕೊಂಡೆ ಪೂಜೆ ಮುಗಿಸೋದ್ರೊಳಗಡೆ ಶ್ರೀಕಾಂತ್ ನಂಗೆ ಹೇಳಿದ್ರು, ನಾನು ತಿಂಡಿ ಮಾಡಿ ಇಟ್ಬಿಡ್ತೀನಿ, ನೀನು ಪೂಜೆ ಮುಗಿಸ್ಬಿಡು, ನಾನು ಮೊದಲು ತಿಂಡಿ ಮಾಡ್ತೀನಿ ಅಂತ. ಆದರೆ ಇವ್ರು ತಿಂಡಿ ನಂಬ್ಕೊಂಡ್ರೆ ನನಗೆ ಇವತ್ತು ಉಪವಾಸನೆ ಗತಿ. ಯಾಕಂದರೆ ನೋಡಿ, ಚಪಾತಿ ಮಾಡ್ತೀನಿ ಅಂದವ್ರು ಬರೀ ಹಿಟ್ಟು ಮಾತ್ರ ಕಲಿಸಿಟ್ಟಿದ್ದಾರೆ, ಇಲ್ಲ ಚಪಾತಿ ಆಗಿಲ್ಲ. ಬಟ್ ಪಲ್ಯ ಅಂತೂ ಮಾಡಿಟ್ಟಿದ್ದಾರೆ. ಸೊ ಈಗ ಚಪಾತಿ ಒಂದು ಮಾಡ್ಕೊಂಡ್ರೆ ಆಯಿತು. ಹಿಂಗಂದರೆ ನನ್ನ ಹತ್ರ ಎಲ್ಲ ಅಂದರೆ ಪಾತ್ರೆಗಳೇ ಬಹುತೇಕ ಎಲ್ಲ ಹೊಸದೇ ಇರೋದು. ನಾವು ಐರನ್ ಕಾವಲಿನೇ ಬಳಸೋದು. ಹಾಗಾಗಿ ಇದು ನಾವು ಅಮ್ಮ ಕಳಿಸ್ಕೊಟ್ಟಿದ್ದು. ಯಾಕಂದರೆ ಹೊಸದಾಗಿ ಬಂದ ತಕ್ಷಣಕ್ಕೆ ನನಗೆ ಕಾವಲಿಗಳನ್ನೆಲ್ಲ ಹೊಸದಾಗಿ ಉಪಯೋಗ್ಸೋಕೆ ಆಗಲ್ಲ. ಯಾಕಂದರೆ ಕಬ್ಬಿಣದ ಕಾವಲಿಗಳನ್ನ ಗಂಜಿ ಹಾಕಿ ಎಣ್ಣೆ ಹಾಕಿ ಅದನ್ನು ತುಂಬ ತಗ್ಸೋದಕ್ಕೆ ಪ್ರೊಸೆಸ್ ಇರುತ್ತೆ. ಅದೆಲ್ಲ ಆದಮೇಲೆ ಬಳಸಬೇಕು. ಹಾಗಾಗಿ ನಮ್ಮಮ್ಮ ಎಲ್ಲ ಯೋಚನೆ ಮಾಡಿ ಮೊದಲೇ ಕಾವಲಿ ತೊಗೊಂಡು ಅದನ್ನು ಗಂಜಿ ಹಾಕಿ ಆಯಿಲ್ ಹಾಕಿ ಅದರಲ್ಲೆಲ್ಲ ನೆನೆಸಿಟ್ಟು ಆಮೇಲೆ ರೆಡಿ ಮಾಡಿ ಕಳಿಸಿದ್ರು. ಹಾಗಾಗಿ ನಂಗೆ ಕಾವಲಿ ರೆಡಿ ಮಾಡೋ ಟೆನ್ಷನ್ ಇಲ್ಲ. ಬಟ್ ಅದೇ ಪಾತ್ರೆಗಳೆಲ್ಲ ಹೊಸ್ತಿದೆ ನನ್ನ ಹತ್ರ. ಸಮಸ್ಯೆ ಏನು ಅಂದರೆ ಈ ಹೊಸ ಪಾತ್ರೆಗಳಲ್ಲಿ ಸ್ಟಿಕ್ಕರ್ಗಳು ಬರುತ್ತೆ. ಇದನ್ನ ತೊಳೆದು ತೆಗಿಯೋ ಹಾಗಿಲ್ಲ, ಯಾಕಂದ್ರೆ ಗಮ್ಮು ಪ್ಲಾಸ್ಟಿಕ್ ಅವರೆಲ್ಲ ಹಂಗೆ ಅಂಟ್ಕೊಂಡಿರುತ್ತೆ. ಸೊ ಈ ಸ್ಟಿಕ್ಕರ್ ತೆಗಿಯೋದಕ್ಕೆ ನನಗೆ ಶ್ರೀಕಾಂತ್ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದಾರೆ. ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ, ನೋಡೋಣ. ಈ ಥರ ಸ್ಟಿಕ್ಕರ್ ಇರೋ ಪಾತ್ರೆಗೆ ಮೊದಲು ಸ್ಟವ್ ತೊಳಿಬಾರ್ದು, ನೀರು ಹಾಕಬಾರ್ದಂತೆ. ಸೊ ಹೀಗೆ ಬಿಸಿಗೆ ಇಟ್ಬಿಡ್ಬೇಕಂತೆ. ನೋಡಿ, ಈ ಥರ ಬಿಸಿಗಿಟ್ಟಾಗ ಇದು ಉಬ್ಬಿಕೊಂಡು ಹೊರಗಡೆ ಬರುತ್ತೆ ಈ ಸ್ಟಿಕ್ಕರ್ಗಳು. ಸೊ ಈಗ ನೀವು ನೋಡಿ, ಈ ಥರ ಓಪನ್ ಆಗ್ತಾ ಇದೆ. ಮದುವೆ ನಂತರ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಬ್ಯುಸಿ ಆಗ್ತಾರೆ. ನಮ್ಮ ಚೈತ್ರಕ್ಕ ಕೂಡ ಮದುವೆ ಬಳಿಕ ಅವರ ಪತಿ ಶ್ರೀಕಾಂತ್ ಜೊತೆ ಫುಲ್ ಬ್ಯುಸಿ ಆಗಿದ್ದಾರೆ. ಮದುವೆ ನಂತರ ಚೈತ್ರಾ ಕುಂದಾಪುರ ಮೊದಲ ವ್ಲಾಗ್ ಮಾಡಿದ್ದಾರೆ. ಈ ವ್ಲಾಗ್ ನಲ್ಲಿ ಏನಿದೆ ಅನ್ನೋದನ್ನ ನೀವೇ ನೋಡಿ. ಚಪಾತಿ ಲಟ್ಸೋವಾಗೆಲ್ಲ ನಂಗೆ ಬಿಗ್ ಬಾಸ್ ಅಲ್ಲಿ ಅನುಷಾ ಮತ್ತೆ ಧರ್ಮಣ್ಣನೇ ನೆನಪಾಗ್ತಾರೆ ಯಾವಾಗಲೂ. ಬಿಕಾಸ್ ಅವರಷ್ಟು ಚೆನ್ನಾಗಿ ಚಪಾತಿನ ರೌಂಡಾಗಿ ನೀಟಾಗಿ ಲಟ್ಸೋರು ಯಾರೂ ಇಲ್ಲ. ಆ್ಯಂಡ್ ನನಗಂತೂ ಚಪಾತಿನ ರೌಂಡಾಗಿ ಲಟ್ಸಕ್ಕೆ ಬರೋದು ಇಲ್ಲ. ನಾನು ಯಾವತ್ತೂ ರೌಂಡಾಗಿ ನೀಟಾಗಿ ಲಟ್ಸಿದ್ದೇ ಇಲ್ಲ. ಬಟ್ ಇವಾಗ ಟ್ರೈ ಮಾಡ್ತೀನಿ. ರೌಂಡಾಗೇನು ಬಂದಿಲ್ಲ, ಬಟ್ ತಕ್ಕ ಮಟ್ಟಿಗೆ ಬಂದಿದೆ ಚಪಾತಿ. ಚೈತ್ರಾ ಕುಂದಾಪುರ ಬರೀ ಮಾತು ಅಷ್ಟೇ. ನೋಡಿ, ಅವರ ಗಂಡ ಶ್ರೀಕಾಂತ್ ಅಡುಗೆ ಮಾಡಿದ್ದಾರೆ. ಚಪಾತಿ ಮಾಡೋಕೆ ಚೈತ್ರಕ್ಕ ಪಟ್ಟ ಕಷ್ಟ ಒಮ್ಮೆ ನೀವೇ ನೋಡಿ. ನೋಡುವ, ನಂದು ರೌಂಡ್ ಆಗಿರುತ್ತೆ, ನಿಮ್ದು ರೌಂಡ್ ಆಗಿರುತ್ತೆ ಚಪಾತಿ ಅಂತ. ಯೂಶ್ವಲಿ ಎಲ್ಲ ಗಂಡಸರು ಎಲ್ಲ ಕಡೆ ಅಡುಗೆ ಮಾಡೋದಂತೆ, ಹೊರಗಡೆ ಎಲ್ಲ. ಹಾಗಾಗಿ ದೇವಸ್ಥಾನದಲ್ಲಿ ಅಥವಾ ಕೇಟ್ರಿಂಗ್ ಹೊರಗಡೆ ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಗಂಡಸರೇ ಅಡುಗೆ ಮಾಡೋದಂತೆ. ಹಾಗಾಗಿ ಮನೆಯಲ್ಲ ಅಡುಗೆ ಮಾಡೋದು ನಮ್ಮ ಕೆಲಸ ಅಂತೆ. ಇದು ಮಹಾಪ್ರಭು ಶ್ರೀಕಾಂತ್ ಅವರ ಏನು ವಾದ. ನೋಡು, ಈಗ ನಂದು ರೌಂಡ್ ಆಯ್ತಾ, ನಿಮ್ದು ರೌಂಡ್ ಆಯ್ತಾ ಚಪಾತಿ ನಾನು ನೋಡ್ತೇನೆ. ಇದು ನನ್ನ ಚಪಾತಿ ಆಯ್ತಾ, ಇದು ಶ್ರೀಕಾಂತ್ ಮಾಡಿರೋ ಚಪಾತಿ. ಯಾವ ಚಪಾತಿ ರೌಂಡ್ ಆಗಿದೆ? ಚಪಾತಿ ಬೆಂದ್ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ. ನಿಮ್ಮ ಚಪಾತಿ ಹರಿದೇ ಹೋಯ್ತು. ನೋಡಿ, ಇದು ಶ್ರೀಕಾಂತ್ ಮಾಡಿದ ಚಪಾತಿ ಆಯ್ತಾ. ಇದರ ಶೇಪ್ ನೋಡಿ, ಇದ್ರ ಅವಸ್ಥೆ ನೋಡಿ. ಇದು ಚಪಾತಿ ಅಂತೆ. ಇವರೆಲ್ಲ ನಳ ಭೀಮರಾಯರಂತೆ. ಇವರನ್ನೆಲ್ಲ ನಂಬ್ಕೊಂಡು ನಾವು ಊಟ ಮಾಡ್ತೀವಂತೆ, ಇವ್ರ ಅಡುಗೆ ನಂಬ್ಕೊಂಡು. ದೇವ್ರೆ.
ಶಿರೂರು ಮೂಲ ಮಠಕ್ಕೆ ಭೇಟಿ ನೀಡಿದ್ದಾರೆ ನವದಂಪತಿಗಳು. ಇದರ ಇತಿಹಾಸ ಹಾಗೂ ವಿಶೇಷತೆಯನ್ನ ಕೂಡ ಚೈತ್ರಾ ಕುಂದಾಪುರ ಈ ವ್ಲಾಗ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಠ್ಠಲ ಮೂರ್ತಿಯನ್ನು ವರ್ಮ ವಿಠ್ಠಲ ಮೂರ್ತಿ ಅಂತ ಕೂಡ ಕರೀತಾರೆ. ಬಹಳ ವಿಶೇಷ, ಯಾಕೆಂದರೆ ಎದುರುಗಡೆ ಮುಖ್ಯ ಪ್ರಾಣನ ಆರಾಧನೆ ನಡೆಯುತ್ತೆ. ಅದು ಮುಖ್ಯ ಪ್ರಾಣನ ಎದುರು ಮುಖವಾಗಿ ವಿಠ್ಠಲನ ಆರಾಧನೆ ನಡೆಯುತ್ತೆ. ಎದುರು ಬದುರಾಗಿ ವಿಠ್ಠಲ ಮತ್ತು ಮುಖ್ಯ ಪ್ರಾಣರು ಪೂಜೆಯನ್ನು ಸ್ವೀಕರಿಸುವಂತಹದ್ದು ಬಹಳ ವಿಶೇಷ. ಇಲ್ಲಿ ನಾನೀಗ ನಿಮಗೆ ತೋರಿಸ್ತಾ ಇರುವಂತಹದ್ದು ವಿಠ್ಠಲನ ದರ್ಶನ ಮಾಡುವಂಥದ್ದು. ಇಲ್ಲೊಂದು ವಿಭಿನ್ನವಾಗಿದೆ. ನೀವು ಸಾಮಾನ್ಯವಾಗಿ ಮಾಡುವ ದರ್ಶನದ ಜೊತೆಗೆ ಇಲ್ಲಿ ಹಿಂದುಗಡೆಯಿಂದ ಬಂದರೆ ನಿಮಗೆ ಆಂಜನೇಯನ ಮುಖ್ಯಪ್ರಾಣನ ದೇವಸ್ಥಾನದ ಏನು ಗೋಡೆ ಇದೆ ಅಲ್ಲ, ಆಂಜನೇಯನ ನೆತ್ತಿಯ ಮೇಲೆ, ಆ ಗೋಡೆಯ ಹಿಂಭಾಗದಿಂದ ಒಂದು ಕಿಟಕಿ ಇದೆ. ಆ ಕಿಟಕಿಯಲ್ಲಿ ಇಣುಕಿ ನೋಡಿದರೆ ನಿಮಗೆ ಇಲ್ಲಿ ವಿಜಯ ವಿಠ್ಠಲನ ದರ್ಶನ ಆಗುತ್ತೆ. ಇದು ಒಂದು ಬಹಳ ವಿಭಿನ್ನವಾಗಿರ್ತಕ್ಕಂತಹದ್ದು. ಇದಷ್ಟು ಇವತ್ತಿನ ಸೀರಿಯಲ್ ಸ್ಟಾರ್ಗಳ ತೆರೆ ಹಿಂದಿನ ಮತ್ತು ತೆರೆ ಮುಂದಿನ ಅಪ್ಡೇಟ್ಸ್. ಇನ್ನಷ್ಟು ಟಿವಿ ಲೋಕದ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಿಮ್ಮನ್ನ ಗ್ಯಾರಂಟಿ ಮೀಟ್ ಮಾಡ್ತೀನಿ ಮತ್ತೊಂದು ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರಿ, ನ್ಯೂಸ್ನ ನೋಡ್ಕೊಳ್ತಾರಿ. ಇದೇ ಈ ಟೈಮ್ನ ಎಂಟರ್ಟೈನ್ಮೆಂಟ್. ಸ್ಟೇ ಟ್ಯೂನ್ ಟು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.